ಹಾಯ್ ನಮಸ್ತೆ ವೀಕ್ಷಕರೇ, ನಮನ್ಸ್ ವ್ಲಾಗ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ವಸಂತ ಪಂಚಮಿಯ ಪ್ರಯುಕ್ತ ನಮ್ಮ ಟ್ಯೂಷನ್ನಲ್ಲಿ ನಾವು ಸರಸ್ವತಿ ದೇವಿಯ ಪೂಜೆಯನ್ನ ಇಟ್ಟುಕೊಳ್ಳಲಾಗಿತ್ತು. ಹಾಗೂ ಮಕ್ಕಳು ಯಾವುದೇ ರೀತಿ ಪೂಜೆ ಮಾಡಿದ್ರು ಈ ಒಂದು ಸಣ್ಣ ವ್ಲಾಗ್ ಅಲ್ಲಿ ತಮಗೆ ತೋರಿಸ್ಬೇಕು ಅನ್ಕೊಂತಿದ್ದೀನಿ ವೀಕ್ಷಕರೇ. ದಯಮಾಡಿ ಈ ವಿಡಿಯೋನ ತಾವು ಪೂರ್ತಿಯಾಗಿ ನೋಡ್ಬೇಕು ಹಾಗೂ ತಮ್ಮ ಸಹಕಾರವನ್ನು ನನಗೆ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬನ್ನಿ ನೋಡೋಣ. ಮೊದಲನೇದಾಗಿ ಆಂಗ್ಲದಲ್ಲಿ ಈ ತರ ರಂಗೋಲಿಯನ್ನ ಬಿಡಿಸಿದ್ವಿ. ಪೂಜೆ ಎಲ್ಲಾನು ನಾವು ಮೇಲೆ ಮಾಡಿದ್ದು. ಇಲ್ಲಿ ಮಕ್ಕಳ ಸಹಾಯದೊಂದಿಗೆ ನಾನು ಈ ಒಂದು ರಂಗೋಲಿಯನ್ನ ಹಾಕಿದೆ. ನಂತರ ನಮ್ಮ ಮನೆಯ ಮಹಡಿಯ ಮೇಲೆ ಅಂದ್ರೆ ಟ್ಯೂಷನ್ ಕ್ಲಾಸಸ್ ಅಲ್ಲೇ ವೀಕ್ಷಕರೇ ನಾನು ತಗೊಳ್ಳೋದು. ಆಗ್ಲೇ ಕ್ಲಾಸ್ ಹೇಗೆ ತಗೋತೀನಿ ಯಾವ ರೀತಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೆ ವೀಕ್ಷಕರೇ. ತಾವು ದಯಮಾಡಿ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ. ಸೊ ಮೇಲೆ ಈ ತರ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ. ಅಂದ್ರೆ ನೈವೇದ್ಯ ಮಾಡಿಬಿಟ್ಟು ದೇವರಿಗೆ ದೇವರ ಪ್ರಸಾದನ ಎಲ್ಲರಿಗೂ ಬಡಿಸ್ಬೇಕು ಅನ್ನೋದೊಂದಿತ್ತು. ಯಥಾ ಪ್ರಕಾರವಾಗಿ ಇದು ಸತತ 3ನೇ ವರ್ಷ ನಾವು ಸರಸ್ವತಿ ದೇವಿಯ ಪೂಜೆಯನ್ನ ನಮ್ಮ ಟ್ಯುಟೋರಿಯಲ್ಸ್ನಲ್ಲಿ ಮಾಡ್ತಕ್ಕಂಥದ್ದು. ಸೊ ಪೇರೆಂಟ್ಸ್ ಬಂದಿದ್ರು, ಹಾಗೆ ಪರಿಚಯ ಇರ್ತಕ್ಕಂತಹ ಅಕ್ಕಂದಿರು ಎಲ್ಲರೂ ಬಂದಿದ್ರು. ಅದೊಂದು ತುಂಬ ಖುಷಿ ಕೊಡ್ತು ನನಗೆ. ಸೊ ಮಕ್ಕಳೇ ಇದನ್ನೆಲ್ಲ ಬಿಡಿಸಿ ಕೊಟ್ಟಿದ್ದಾರೆ. ಸೊ ನಾವು ಚಿತ್ರಾನ್ನ ಮತ್ತು ಪೊಂಗಲ್ ಅಂದ್ಕೊಂಡಿದ್ವಿ. ಸೊ ಅದೇ ರೀತಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅದನ್ನೆಲ್ಲ ಮಾಡ್ಕೊಂಡ್ವಿ ತಯಾರಿನ. ಇದು ಹೆಸರುಬೇಳೆ ಹಾಕಿ ನಾವು ಪೊಂಗಲ್ ಮಾಡ್ತಕ್ಕಂಥದ್ದು ಅಂತ ಅಂದ್ಕೊಂಡಿದ್ವಲ್ಲ ಅದು. ಸೊ ರೈಸ್ ಮಾಡಿ ಆರಕ್ಕಿಟ್ಟಿದ್ದಾರೆ. ಎಲ್ಲ ಐಟಮ್ಸ್ ಮೇಲೆಯಿಂದ ಕೆಳಗಡೆ ಎಲ್ಲ ತಂದು ಶಿಫ್ಟ್ ಮಾಡಿದ್ವಿ. ಸೊ ಈ ಥರ ಸಿಂಪಲ್ ಡೆಕೋರೇಷನ್ ಮಾಡಿ ಸರಸ್ವತಿ ದೇವಿಯ ಒಂದು ಫೋಟೋನ ನಾನು ಪ್ರಥಮ ವರ್ಷದಲ್ಲಿ ನನಗೆ ಎರಸ್ವಾಮಿ ಅಣ್ಣ ಅವ್ರು ತಂದು ಕೊಟ್ಟಿರ್ತಾರೆ. ಅದು ಇವಾಗವರೆಗೂ ಅದನ್ನೇ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು. ಸೊ ನೋಡಿ ಫೋಟೋ ಯಾವ ಥರ ಇದೆ ಹಾಗೂ ಏನೆಲ್ಲ ಐಟಮ್ಸ್ ತಂದಿದ್ದೀವಿ ಅಂತ ಹೇಳಿಬಿಟ್ಟು. ಈ ಸರಿ ಬೇರೆ ಸ್ವಾಮಿ ಬರ್ತಾ ಇದ್ದಾರೆ, ಅಂದರೆ ಅಣ್ಣ ಅವರು ದೊಡ್ಡಣ್ಣ ಅವರು ಬರ್ತಾ ಇದ್ದಾರೆ. ಸೊ ಅವ್ರು ಬಂದು ಪೂಜೆನ ಮಾಡಿಕೊಡ್ತಾರೆ. ಇಲ್ಲಿ ಅಮ್ಮ ಅತ್ತೆ ಎಲ್ಲ ಏನು ಬೇಕು ಅಂತೇಳಿ ಎಲ್ಲ ನೋಡ್ಕೊತಾ ಇದ್ದಾರೆ ನೈವೇದ್ಯಕ್ಕೆ. ಇನ್ನು ಸ್ವಾಮಿಯವರು ಬಂದ ನಂತರ ಇದು ಅರ್ಶನದಿಂದ ಮಾಡ್ತಕ್ಕಂಥ ಗಣೇಶ. ಪ್ರತಿಯೊಬ್ಬರಿಗೂ ಕೊಟ್ಟು ಪ್ರತಿಯೊಬ್ಬರ ಕೈಯಿಂದ ಸ್ವತಃ ತಾವೇ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ ಆಗಿರುತ್ತೆ. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನಿ ಪೂಜೆ ಮಾಡ್ತಕ್ಕಂಥದ್ದು. ಸೊ ಅವ್ರಿಗೂ ಪೂಜೆ ಅಂದರೆ ಏನು ಎಲ್ಲ ಮಂತ್ರಗಳು ಗೊತ್ತಾಗಿ ಸೊ ಪೂಜೆ ಮಾಡೋದ್ರಿಂದ ನಮಗೆ ಏನು ಫಲ ಸಿಗುತ್ತೆ, ನಾವು ಎಷ್ಟು ಕಷ್ಟಪಡಬೇಕು, ಬರೀ ಪೂಜೆ ಒಂದೇ ಮಾಡಿದ್ರೆ ಸಾಕಾ, ಯಾವ ರೀತಿ ಓದ್ಕೋಬೇಕು ಅನ್ನೋದೆಲ್ಲ ಗೊತ್ತಾಗಬೇಕು ಅಂತ ಹೇಳಿ. ಸೊ ಎಲ್ಲ ಪೇರೆಂಟ್ಸ್ ಬಂದರು, ಎಲ್ಲರೂ ಕೈ ಹಾಕಿ ಕೊನೆಯದಾಗಿ ನೈವೇದ್ಯ ಸಿದ್ಧಪಡಿಸಿದ್ರು ವೀಕ್ಷಕರೇ. ತುಂಬ ಖುಷಿ ಆಗುತ್ತೆ. ಮಕ್ಕಳ ಜೊತೆ ಬೆರೆಯೋದು ಒಂದು ಆ ಒಂದು ಎನ್ವಿರಾನ್ಮೆಂಟೇ ಬೇರೆ ಇರುತ್ತೆ. ಸೊ ಪೇರೆಂಟ್ಸ್ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ವೀಕ್ಷಕರೇ. ಅದು ನನಗೆ ತುಂಬ ಇಷ್ಟ ಆಗ್ತಕ್ಕಂಥದ್ದು. ಮಾಡಿ ಮೇಡಮ್ ನಾವಿದ್ದೀವಿ, ಬರ್ತೀವಿ, ನಾವು ಕೈ ಹಾಕ್ತೀವಿ ಅಂತೇಳಿ ಪ್ರತಿಯೊಂದಕ್ಕೂ ಅವ್ರು ಪ್ರೋತ್ಸಾಹ ನೀಡ್ತಾರೆ. ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ನಾನು ತಿಳಿಸೋದೇನೆಂದರೆ ಈ ಥರ ಒಂದು ಎನ್ವಿರಾನ್ಮೆಂಟ್ ಎಲ್ಲರಿಗೂ ಸಿಗಲ್ಲ. ಎಲ್ಲ ನನಗೆ ಸಿಕ್ಕಿರೋದು ಒಂದು ಪುಣ್ಯ ಅನ್ಕೋಬೇಕು. ಸೊ ಪೋಷಕರ ಒಂದು ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಅದಕ್ಕೆ ಎಲ್ಲ ಪೋಷಕರಿಗೂ ಧನ್ಯವಾದಗಳು. ಸೊ ಇಲ್ಲಿ ನೋಡ್ಬೋದು ನಾವು ಎಲ್ಲರಿಗೂ ಕುಂಕುಮನ ಹಚ್ಬಿಟ್ಟು, ಅಂದರೆ ಕಂಕಣ ಕಟ್ಟಿಬಿಟ್ಟು ಕುಂಕುಮ ಹಚ್ಚಿ ಕಂಕಣ ಕಟ್ಟೋದ್ರಿಂದ ಪೂಜೆಗೆ ರೆಡಿ ಆಗಿದ್ದಾರೆ, ಅಂದರೆ ಆ ವ್ಯಕ್ತಿ ಪೂಜೆ ಕೂಡ್ಬೋದು, ಪೂಜೆ ಮಾಡ್ಬೋದು ಅಂತ ಇದರ ಅರ್ಥ ವೀಕ್ಷಕರೇ. ಸೊ ಈಗೆಲ್ಲ ರೆಡಿ ಆಗ್ತಾ ಇದ್ದಾರೆ. ಸ್ವಲ್ಪ ಹಾಗಾಗಿ ಗಲಾಟೆ ಮಾಡ್ತಾ ಇದ್ರು, ಮತ್ತೆ ಇನ್ನು ಅಮ್ಮ ಮತ್ತೆ ಅಕ್ಕ ಅವರೆಲ್ಲ ಇದ್ರು. ಸೊ ಸಮಾಧಾನ ಮಾಡ್ತಾ ಇದ್ರು, ಸುಧಾರಿಸ್ತಾ ಇದ್ರು. ಹೀಗೆ ನಡೀತಾ ಇರುತ್ತೆ. ಚಿಕ್ಕ ಮಕ್ಳು ಕೆಲವರು ಇದ್ದಾರೆ, ಕೆಲವರು ಕಂಟಿನ್ಯೂಸ್ ಆಗಿ ಕೂಡ್ಲಿಲ್ಲ ಪೂಜೆಗೆ, ಅದೇ ನಡ್ಕೊಂಡು ಹೋಗ್ತಾ ಇತ್ತು ಹಾಗೆ. ಬಟ್ ಸ್ವಲ್ಪ ಸಮಯದವರೆಗೆ ಮಾತ್ರ ಅವರು ತುಂಬ ಸೈಲೆಂಟ್ ಆಗಿದ್ರು. ನೋಡ್ತಾ ಇರ್ಬೋದು, ಎಲ್ಲ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ತುಂಬಾನೇ ಮಾಡಿದ್ರು ವೀಕ್ಷಕರೇ ಇದಕ್ಕೆ. ಸೊ ಎಲ್ಲರಿಗೂ ಪ್ರತ್ಯೇಕವಾಗಿ ಕೆಳಗೆ ಕೂಡಿಸ್ಲಾರ್ದೆ ಎಲ್ಲರಿಗೂ ಒಂಥರ ಮ್ಯಾಟ್ ಕೆಳಗಡೆ ಹಾಕ್ಬಿಟ್ಟು ಕೂಡಿಸ್ಲಾಯ್ತು. ನಾನು ಟ್ಯೂಷನ್ ಮಕ್ಕಳೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ಹತ್ತಿರದಕ್ಕಿರ್ತಕ್ಕಂಥ ಎಲ್ಲ ಅಂದರೆ ಈ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಕೆಲವು ಮಕ್ಕಳೆಲ್ಲ ಭಾಗವಹಿಸಿದ್ರು. ಸೊ ಪ್ರತಿಯೊಬ್ಬರಿಗೂ ಮುಂಚೆನೇ ತಿಳಿಸಿರ್ತೀನಿ, ಈ ಥರ ಪೂಜೆ ಇಟ್ಕೊಂಡಿರ್ತೀನಿ, ತಮ್ಮ ಮಕ್ಕಳನ್ನ ಕಳಿಸ್ಕೊಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವರು ತಮ್ಮ ಮಕ್ಕಳನ್ನ ಕಳಿಸಿದ್ರು. ಎಲ್ಲ ಅರೇಂಜ್ ಮಾಡಿಕೊಂಡು ತುಂಬ ಶಿಸ್ತುಬದ್ಧವಾಗಿ ಕುತ್ಕೊಂಡಿದ್ರು. ಆಗಾಗ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ರು ಮಕ್ಕಳಲ್ವಾ. ಸೊ ರೂಮ್ ಒಳಗಡೆ ಕಾಟ್ ಇತ್ತು, ಆ ಕಾಟ್ನೂ ಹೊರಗಡೆ ಹಾಕ್ಬಿಟ್ಟು
ರೂಮ್ ಚಿಕ್ಕದಾಗಿರೋದ್ರಿಂದ ಅದರಲ್ಲೇನೆ ಅಡ್ಜಸ್ಟ್ ಮಾಡಿ ಮಾಡಲಾಯಿತು ವೀಕ್ಷಕರೇ. ನೋಡ್ಬೋದು ಈಗ ಗಣೇಶನೆಲ್ಲ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲನೂ ಗಣೇಶನ್ ಮಾಡಿ ಕೊಡ್ಲಾಯಿತು. ಇನ್ನು ಇಲ್ಲಿ ಸ್ವಾಮಿಯವರು ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿಸಿದ್ರು ನನ್ನ ಕೈಯಲ್ಲಿ. ಈಗ ಮುಂದೆ ನೀವು ನೋಡಿ ನಾನು ಮತ್ತೆ ಮಾತಾಡ್ತೀನಿ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಈ ಕಡೆ ಬಂದ ನೀವು ಅವ್ರ ವಿಡಿಯೋ ಮಾಡಕ ನೀವು ಆ ಕಡೆ ಬರ್ರಿ, ಈ ಕಡೆ ನಿಂತ್ಕೊಳ್ಳಿ. ನಾವೇನ್ ಹೇಳ್ಬೇಕು ಸ್ವಾಮಿ, ನೀವು ಮಂತ್ರ ಹೇಳ್ಬೇಕು. ಏನಮ್ಮ ಕಪ್ಪೆ ಅರಹಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರಿತ ಸರ್ವ ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೆ. ದೀಪಾರಾಧನ ಸುಮುಹೂರ್ತಸ್ತು ಸುಪ್ರತಿಷ್ಠಿತಮಸ್ತು. ಶುಭಂ ಕರತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾಂ ಶತ್ರು ಬುದ್ಧಿಹಿತಾರ್ಥಾಯ ದೀಪ ಜ್ಯೋತಿರ್ನಮೋಸ್ತುತೆ. ದೀಪಾರಾಧನ ಸುಮುಹೂರ್ತಸ್ತು ಸುಪ್ರತಿಷ್ಠಿತಮಸ್ತು. ದೀಪಕ್ಕೆ ನಮಸ್ಕಾರ ಮಾಡ್ಕೊಂಡು ಮುಂದೆ ನೀವು ವರ್ಷ ಹೆಂಗ್ ಮಾಡಿದ್ರು ನೀವು 35 ಹೇಳಿದ್ರಲ್ಲ, 37 ಆಗಿದೆ. ನಾನು ಕೊಟ್ಬಿಡ್ರಿ ಆಂಟಿ ಅಕ್ಕ. ನೀವು ಎಷ್ಟು ಹೇಳಿದ್ರೆ ಅಷ್ಟು ಮಾಡಿ. ಅವ್ರ ಮಂತ್ರ ಹೇಳೋವರೆಗೆ వాళ్ళు చెప్పేవరకు స్వామి చెప్పేవరకు ఊరికే పెట్టుకోండి చెప్పండి. కూర్చో గణేష్ ಮುಂದೆ ಇಟ್ಕೊಂಡು ಎಲ್ಲರೂ ಎಲ್ಲ ಇಟ್ಕೊಂಡು ಹೋಗಿ ಕೊಡ್ಬೇಕು. ಅಲ್ಲ ಮೈಕಲ್ ಇದು ಮಾಡ್ತೀವಿ. ಸ್ವಾಮಿ ನೀವು ಮೈಕಲ್ ಹೇಳ್ಬಿಡ್ತೀರಾ? ನೋಡ ಸ್ವಾಮಿ ಏನೇನು ಮಂತ್ರ ಹೇಳ್ತಾರ ದಯಮಾಡಿ ವಿದ್ಯೆ ಬುದ್ಧಿ ಜ್ಞಾನ ಒಳ್ಳೇದಾಗ್ಲಿ, ನಾನು ಓದಿರ್ತಕ್ಕಂಥ ನೆನಪಿರ್ಲಿ ಅನ್ಕೊಂಡು ಗಣೇಶನ್ಗೆ ಆಗ್ತಾ ಹೋಗ್ಬೇಕು ಆ ಮಂತ್ರಗಳನ್ನ ಹೇಳಿ. ಅರ್ಥ ಆಯ್ತು? ಶ್ರದ್ಧೆಯಿಂದ ಪೂಜೆ ಮಾಡ್ರಿ ಎಲ್ಲರೂ. ಇದಾದ್ಮೇಲೆ ಇದೆಲ್ಲಾನು ನೀಟಾಗಿ ಒಬ್ಬೊಬ್ರೆ ತಗೊಂಡು ಅಲ್ಲಿ. ಸೊ ಮೈಕಲ್ಲಿ ಅನೌನ್ಸ್ ಮಾಡಿದೆ ಪೂಜೆ ಆದ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಈಗ ಸ್ವಾಮಿಯವರು ಬಂದು ಮಂತ್ರಗಳನ್ನ ಹೇಳಿಸ್ತಾ ಆ ಮಂತ್ರಾಕ್ಷತೆ ಹೂವು ಹಾಕಿಸ್ತಾ ಗಣೇಶನ ಪೂಜೆನ ನೆರವೇರಿಸ್ತಾರೆ. ಈ ವಿಘ್ನ ನಿವಾರಕ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲವನ್ನೂ ಅಂದರೆ ಅವರಲ್ಲಿರ್ತಕ್ಕಂಥ ಸ್ವಾರ್ಥ ಆಗಲಿ ದುರಾಚರಣೆಗಳನ್ನ ಕಳೆದು ತಾವು ಶ್ರದ್ಧೆಯಿಂದ ಓದ್ಕೋಬೇಕು ಅನ್ನೋದು ಬರಲಿ ಅನ್ನೋದು ನನ್ನ ಉದ್ದೇಶ ವೀಕ್ಷಕರೇ. ಹಾಗಾಗಿ ಸತತ 2 ವರ್ಷ ಮಾಡಿದ್ದೀನಿ, ಇದು 3ನೇ ವರ್ಷ. ನಾನು 4 ವರ್ಷದಿಂದ ಟ್ಯೂಷನ್ ಹೇಳ್ತಾ ಬಂದಿದ್ದೀನಿ. 1 ವರ್ಷ ನಾನು ಸ್ಟಾರ್ಟ್ ಮಾಡಲಿಲ್ಲ, 2ನೇ ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ಇದು 3ನೇ ವರ್ಷ ರನ್ ಆಗ್ತಾ ಇರೋದು ವೀಕ್ಷಕರೇ. ಸೊ ಆ ಸರಸ್ವತಿಯ ದೇವಿಯ ಅನುಗ್ರಹ ಎಲ್ಲ ಮಕ್ಕಳ ಮೇಲೆ ಇರಬೇಕು. ಹಾಗೆ ತಂದೆ ತಾಯಿಯರಿಗೆ ಆ ಒಂದು ಮಕ್ಕಳನ್ನ ಓದಿಸೋ ಶಕ್ತಿ ಆ ಭಗವಂತ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ವೀಕ್ಷಕರೇ. ಸೊ ಈಗ ಸ್ವಾಮಿ ಬರ್ತಾರೆ, ಸ್ವಾಮಿ ಬಂದು ತಾವು ಒಂದೊಂದೇ ಏನ್ ಮಾಡ್ಬೇಕು ಸ್ಟೆಪ್ ಬೈ ಸ್ಟೆಪ್ ಪೂಜೆ ಅಂತ ತಿಳಿಸ್ತಾರೆ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ನೋಡಿ ಎಲ್ಲರೂ ಕೈ ಮುಗಿರಿ, ನೇರವಾಗಿ ಕೂತ್ಕೊಳ್ಳಿ, ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಚ್ರಿ. ಮೊದಲು ನಿಮ್ಮ ಮನೆ ದೇವ್ರು ಅಂತ ಇರುತ್ತಲ್ಲ, ಮನೆ ದೇವ್ರ ನೆನೆಸ್ಕೊಳ್ರಿ. ನಿಮ್ಮ ತಂದೆ ತಾಯಿನ ನೆನೆಸ್ಕೊಳ್ರಿ. ನಿಮ್ಗೆ ಇಷ್ಟವಾದ ದೇವರನ್ನ ನೆನೆಸ್ಕೊಳ್ರಿ. ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡ್ಕೊಳ್ರಿ. ಅರಹ ಶಿವಃ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಜಯೇ ಭವರೋಗಿಣಾಂ ನಿಧಯೇ
सर्वविद्यानां दक्षिणामूर्तये नमः। वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। प्रणो देवी सरस्वती वाजेभिर्वाजिनीवती धीनामवित्रवत्। ॐ तथैव लग्नं सुदिनं तथैव ताराबलं चन्द्रबलं तथैव विद्याबलं दैवबलं तथैव गौरीपते तेऽङ्घ्रियुगं स्मरामि। ॐ देवीं वाचमजनयन्त देवाः तां विश्वरूपाः बसवो वदन्ति। सा नो मन्त्रे समोर्जं दुहानाम् धेनुर्वागस्मानुपतिष्ठतैत अयं सुमुहूर्तस्तु सुप्रतिष्ठितमस्तु। अरहवो नमः सदसे नमः सदसस्पतये नमः सखेनां पुरोगाणां चक्षुषे नमो धिवे नमः पृथिव्यै सप्रतासभां मे गोपायां ये च सभ्याः सभासदः तानिन्द्रियावतः कुरः सर्वमायुरुपासतां सर्वेभ्यो भक्तमाहेश्वरेभ्यो नमः। ॐ मातृभ्यो नमः ॐ पितृभ्यो नमः ॐ आचार्येभ्यो नमः ॐ इष्टदेवताभ्यो नमः ॐ ग्रामदेवताभ्यो नमः। हरः ॐ शिव शिव शम्भो राज्ञेय प्रवर्तमानस्याद्य ब्रह्मणां द्वितीयः परार्द्वे श्वेतवराहकल्पे वैवस्वतमन्वन्तरे कलियुगे प्रथमपादे जम्बोद्वीपव्रतवश्यभरतखण्डमेरो दक्षिणदिग्भागे श्रीशैलस्यां पश्चिमप्रदेशे कर्णाटकदेशे व्यावहारिकां चान्द्रमानेनां शालीवाहनजके प्रभवादि षष्ठी संवत्सराणां मध्ये श्री सखे साविरता 946 श्री क्रोधिनाम संवत्सरे उत्तरायणे शिशिर ऋतौ माघमासे शुक्लपक्षे पंचमे तिथौ भानुवासरे उत्तराभाद्रपद नक्षत्रे शुभनामयोग सिद्धिनामयोग शुभकरणयुक्तायाम् अतः श्री बಳ್ಳारी नगरे अद्यतना प्रतिवर्षयत प्रकारेण श्री सरस्वती पूजा निमित्तानाम् अतः श्री विद्यार्थिनी वर्गानां यथाशक्ति भक्तिपूर्वक प्रथमतः महागणाधीश्वर पूजां च प्रारम्भं करिष्यामः। अतः पूजास्थानेषु समस्तां सर्वजनानां सकुटुम्ब सपरिवार समेतानां समस्तां विद्यार्थिनी सकुटुम्ब सपरिवार समेतानां उत्तरोत्तर क्षेम स्थैर्य धैर्य विजयाभयायुरारोग्यैश्वर्य सिद्ध्यर्थं धर्म अर्थ काम्य मोक्ष चतुर्विध फल पुरुषार्थ सिद्ध्यर्थं उत्तरोत्तर यशो मार्गेण आयुरारोग्य अष्टैश्वर्य सिद्ध्यर्थं श्री महागणाधीश्वर अनुग्रह सिद्ध्यर्थं सरस्वती देवता ज्ञान समृद्ध्यर्थं पूजां च प्रारम्भं करिष्यामः। ಮಕ್ಕಳಿಗೆ ಕಣ್ಣು ಮುಚ್ಕೊಂಡಿದ್ರಲ್ಲ, ನಾವು ಹೇಳಿದಂಗೆ ಹೇಳ್ತೀರಾ? ಹೇಳ್ತೀರಲ್ಲ ಎಲ್ಲರೂ? ಸ್ವಾಮಿ ಹೇಳ್ದಂಗೆ ಎಲ್ಲರೂ ಹೇಳ್ತಿರಲ್ಲ?
ಹೇಳಿ ನಾವು ಹೇಳಿದಂಗ ಹೇಳಿ. ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭ ಪುಣ್ಯ ಮಾಘಮಾಸ ಪಂಚಮಿ ಶುಭತಿಥೌ ಭಾನುವಾಸರೆ ಸಂಧ್ಯಾ ಸಮಯೇ ತೃತೀಯ ವರ್ಷೆ ಶ್ರೀ ಮಹಾ ಗಣಪತಿ ಶ್ರೀ ಮಹಾ ಸರಸ್ವತಿ ಪೂಜಾಂ ಕರಿಷ್ಯಾಮಃ. ಮಮ ಮಾತಾ ಪಿತೃ ಶುಭ ಆಶೀರ್ವಾದ ಪೂರ್ವಕ ಗುರುದೇವತ ಮನದೇವತ ಗ್ರಾಮದೇವತ ಶುಭ ಆಶೀರ್ವಾದ ಪೂರ್ವಕ ಯಥಾಶಕ್ತಿ ಭಕ್ತಿ ಪೂರ್ವಕ ಮಹಾಗಣಪತಿ ಸರಸ್ವತಿ ಪೂಜಾ ಕರಿಷ್ಯಾಮಃ. ಅತಃ ಉತ್ತರೋತ್ತರ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು. ಮಾತೃಭಕ್ತಿ ಪಿತೃಭಕ್ತಿ ದೈವಭಕ್ತಿ ದೇಶಭಕ್ತಿ ಶಿವಜ್ಞಾನ ಸದಾಚಾರ ಸನ್ಮಾರ್ಗ ನಯ ವಿನಯ ಭಕ್ತಿ ಗುರು ಸೇವಾ ಮಾತೃ ಸೇವಾ ಪಿತೃ ಸೇವಾ ದೇಶ ಸೇವಾ ಈಶ ಸೇವಾ ದಾನ ಧರ್ಮ ಪರೋಪಕಾರ ಅಹಿಂಸಾ ತತ್ವ ಜ್ಞಾನ ಯಶೋ ಮಾರ್ಗೆ ದಿನೇ ದಿನೇ ಅಭಿವೃದ್ಧಿರಸ್ತು. ಶ್ರೀ ಮಹಾ ಗಣಪತಿ ಪೂಜಾಫಲ ಸಿದ್ಧ್ಯರ್ಥೆ ನಿರ್ವಿಘ್ನೇನ ಮಮ ವಿದ್ಯಾ ಅಭ್ಯಾಸ ಉತ್ತರೋತ್ತರ ಅಭಿವೃದ್ಧಿರಸ್ತು. ಶ್ರೀ ಮಹಾ ಸರಸ್ವತಿ ಪೂಜಾಫಲ ಸಿದ್ಧರ್ಥೆ ಉತ್ತರೋತ್ತರ ಜ್ಞಾನ ಸಮೃದ್ಧಿರಸ್ತು ಇತಿ ಸಂಕಲ್ಪಃ. ಇಲ್ಲಿವರೆಗೂ ಸಂಕಲ್ಪ ಆಯಿತು. ಪ್ರಥಮದಲ್ಲಿ ಧ್ಯಾನವನ್ನು ಮಾಡಿದ್ದೀವಿ. ಎಲ್ಲ ಮಾತಾ ಪಿತೃಗಳನ್ನ ಮನೆದೇವರನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಂಡಿದ್ದಲ್ಲ. ಈಗ ಗಣಪತಿ ಮಂತ್ರ ಹೇಳಿದ ಮೇಲೆ ನಾನು ಹೇಳಿದಾಗ ನೀವು ನಿಮ್ಮ ಮುಂದೆ ಇರ್ತಕ್ಕಂಥ ಒಂದು ಪ್ಲೇಟ್ನಲ್ಲಿ ಒಂದು ಗಣಪತಿ ಮೂರ್ತಿಯನ್ನ ಮಾಡಿದೀವಲ್ಲ, ಹರಿದ್ರ ಗಣಪತಿಯನ್ನ ಮಾಡಿದೀವಲ್ಲ, ಅದಕ್ಕೆ ನಾವು ಹೇಳಿದ ಅಕ್ಷತೆ ಮತ್ತು ಪುಷ್ಪವನ್ನ ಅರ್ಪಣೆ ಮಾಡ್ಬೇಕು. ನಾನು ಹೇಳಿದಾಗ ನೀವು ಕೈ ಮುಗಿದು ಸ್ವಲ್ಪ ಈ 3 ಬೆರಳಿದೆಯಲ್ಲ, ಈ 3 ಬೆರಳಿಗೆ ಎಷ್ಟು ಬರುತ್ತೆ ಅಷ್ಟೇ ಅಕ್ಷತೆ ತಗೊಂಡು ಅಷ್ಟೇ ಹೂವು ತಗೊಂಡು ಹಾಕ್ಬೇಕು. ಅದು ದ್ವಾದಶ ನಾಮ ಇರುತ್ತೆ. 12 ನಾಮ ಅವಳಿಯವರೆಗೂ ಹಾಕ್ಬೇಕು ಅದರಲ್ಲಿ. ದ್ವಾದಶ ನಾಮ ಸರಿನಾ? ಈಗ ನೀವು ಕೈ ಮುಗಿದು ಧ್ಯಾನ ಮಾಡ್ತೀರ. ಧ್ಯಾನ ಮಾಡ್ಕೊಳ್ರಿ. ಗಣೇಶನ ಆಹ್ವಾನ ಮಾಡ್ಕೊಳ್ಳೋಣ ಈಗ. ಸರಿನಾ? ಅರಹ ಗಣನಾಂ ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪಮಸ್ತ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ
ब्रह्मणस्पत आनस्सन्विन्नादविस्सेदसाधनम् श्रीमन्महागणाधिपतये नमः। ॐ भूः ॐ भुवः ॐ स्वः ॐ भूर्भुवः स्वः। श्रीमहागणाधिपति आवाहयामि स्थापयामि पूजयामि नमस्कारां करोमि ध्यायामि ध्यानं समर्पयामि आवाहयामि रत्नसिंहासनं समर्पयामि पादयोः पाद्यं समर्पयामि हस्तयोः आर्घ्यं समर्पयामि मुखाम्भुजे आचमनीयं समर्पयामि। श्रीमन्महागणाधिपतये नमः। ओम गंगे जमने चैव गोदावरी सरस्वती नर्मदा सिंधु कावेरी तुंगभद्रे जलेस्मिन् सन्निधिं कुरु। सप्त गंगा देवतां प्रार्थना पूर्वकानां विघ्नेश्वर पूजां च करिष्यामः। श्रीमन्महागणाधिपते नमः। मंत्र पुष्पाक्षतां समर्पयामि। ತಗೊಳ್ರಿ ಮುಂದೆ ಅಕ್ಷತೆ ಮೂರು ಬರಲಿಂದ ಇಟ್ಕೊಳ್ರಿ. ಓಂ ವಿಘ್ನರಾಜಾಯ ನಮಃ ಅಂತ ಹಾಕ್ಬೇಕು. ನಾ ಹೇಳಿದಂಗಲ್ಲ. ಸರಿನಾ? ಓಂ ಸುಮುಖಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ಬಾಲಚಂದ್ರಾಯ ನಮಃ. ಓಂ ಗಜಾನನಾಯ ನಮಃ. ಓಂ ಏರಂಭ್ರಾಯ ನಮಃ. ಹೂವ ಮತ್ತು ಅಕ್ಷತೆ ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದು. ನೀವು ಬನ್ನಿ ವಿಘ್ನರಾಜಾಯ ನಮಃ ಅಂತಾನೆ. ನಾನು ನಾಮಾವಳಿ ಬೇರೆ ಹೇಳ್ತಾ ಇರ್ತೀನಿ, ನೀವು ಬರೀ ವಿಘ್ನರಾಜಾಯ ನಮಃ ಅಂತಾನ್ರಿ. ಒಂದೇ ನಾಮಾವಳಿ ನೀವು ವಿಘ್ನರಾಜಾಯ ನಮಃ ವಿಘ್ನರಾಜಾಯ. ಓಂ ಶೂರ್ಪಕರ್ಣಾಯ ನಮಃ. ಓಂ ವಿಕಟಾಯ ನಮಃ. ಓಂ ಬಾಲಚಂದ್ರಾಯ ನಮಃ. ಓಂ ಪಾರ್ವತಿ ಪ್ರೀತಿತನಯಾಯ ನಮಃ. ಓಂ ಭಕ್ತ ವಿಘ್ನ ವಿನಾಶಕಾಯ ನಮಃ. ಓಂ ಸರ್ವಸಿದ್ಧಿ ಪ್ರದಾಯಕಾಯ ನಮಃ. ಓಂ ಪಾಶಾಂಕುಶಧರಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಪ್ರಥಮ ಪೂಜಿತಾಯ ನಮಃ. ಓಂ ಷಣ್ಮುಖಾಗ್ರಜಾಯ ನಮಃ. ಓಂ ಸಿದ್ಧಿಪ್ರದಾಯಕಾಯ ನಮಃ. ಓಂ ಬುದ್ಧಿಪ್ರದಾಯಕಾಯ ನಮಃ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಅಲ್ಲೇ ನಮಸ್ಕಾರ ಮಾಡ್ಕೊಳ್ರಿ, ಕೈ ಮುಗಿದು ನಮಸ್ಕಾರ ಮಾಡ್ಕೊಳ್ರಿ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಪ್ರಕೃಷ್ಟಪಾಪನಾಶಾಯ ಪ್ರಕೃಷ್ಟಾಪನಸಿದ್ಧಯೇ ಪ್ರದಕ್ಷಿಣಂ ಗಣಾಧೀಶ್ವರಂ ಪ್ರಸೀದ ಪರಮೇಶ್ವರ. ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಗಂ ಗಣಪತೇ ನಮೋ ನಮಃ ಇತಿ ಶಿರಸಾ ನಮಸ್ಕಾರಂ ಕರೋಮಿ. ಇಟ್ಟು ಪೂಜೆ ನಮಸ್ಕಾರ ಮಾಡ್ರಿ. ಚಿನ್ನಿ ಕುತ್ಕೊಮ್ಮ. ಚಿನ್ನಿ ಇಬ್ರು ಚಿನ್ನಿ ಅವ್ರು ಕುತ್ಕೊಳ್ಳಿ. ಯಾಕ ನೆಕ್ಸ್ಟ್ ಲೈನ್ ಬರ್ರಿ, ನಡೀರಿ ನೀವು ಹೊರಗೆ. ಒಳಗೆ ಹೋದವ್ರು ಹೊರಗೆ ಬರ್ಬೇಕು ಬೇಗ. ನಮಸ್ಕಾರ ಮಾಡ್ಕೊಂಡು ಹೋಗ್ರಿ. ಈಗಲೇ ಬೇಡ, ಸುಮ್ಮನೆ ತೆಗಿಯಕೊಂತ ಹುಟ್ಟಿನ ಹೇಳಿದ್ರೆ ಉಟ್ಕೊಂಬರ್ರಿ.
ಬೇಗ್ರ ಬರಬಿಟ್ಟ. ಎಷ್ಟು ಸ್ಲೋ ಅಂದ್ರೆ ಇದಕ್ಕೆ ಅಲ್ಲಿ ಲುಂಗಿ ಉಟ್ಕೊಂಡಾರ ಪಾಪ ನಡೆಯಕ್ಕೆ ಬರವಲ್ದು. ನಮಸ್ಕಾರ ಮಾಡ್ರಿ. ನಮಸ್ಕಾರ ಮಾಡ್ಕೊಂಡು ಹೋಗಿ ನಮಸ್ಕಾರ ಮಾಡ್ಕೊಂಡು ಬಟ್ಟಲ್ಲ ಹೌದಾನಿಕೆ ಗಲಾಟೆ ಮಾಡಬಾರ್ದು. ಎಲ್ಲರೂ ನೀವು ಇಲ್ಲಿ ಬಂದ ತಕ್ಷಣ ಎಲ್ಲ ಕೆಲಸಗಳಿಗೆ ಸ್ವಲ್ಪ ಕೆಲವರೆಲ್ಲ ಸಹಾಯ ಮಾಡಿದ್ದೀರಿ. ನೀವು ಕೆಲವರು ನೀಟಾಗಿ ಒಂದು ಕೂತ್ಕೊಂಡಿದ್ದೀರಲ್ಲ, ನಿಮ್ಮ ಕೈಗೆಲ್ಲ ಏನು ಕಟ್ಟಿದ್ದಾರೆ? ಕಂಕಣ ಅಂದರೆ ರಕ್ಷಾ. ರಕ್ಷಾ ಬಂಧನ ಯಾವಾಗ ಮಾಡ್ತಾರೆ? ಆಗಸ್ಟ್. ಅನ್ನಿ ನಮಸ್ಕಾರ ಮಾಡು. ಅದು ರಕ್ಷಾ ಬಂಧನ ಯಾರು ಮಾಡೋದು? ಯಾರಿಗೆ? ಹಾಂ, ಈಗ ನೀವು ಮಾಡಿರೋದು ಕಂಕಣ. ಸರಳವಾಗಿ ಅಲ್ಲೊಂದೇ ಸರಸ್ವತಿ ಗಣಪತಿ ಪೂಜೆಯನ್ನು ಮಾಡಿ ನಿಮ್ಮ ಕೈಯಿಂದ ಒಂದಿಷ್ಟು ಅಕ್ಷತೆಯನ್ನು ಹಾಕಿಸಿ ಪ್ರಸಾದ ಮಾಡಿಸಿ ನಿಮ್ಮ ಮನೆಗೆ ನಿಮ್ಮನ್ನು ಕಳಿಸ್ಬೋದಾಗಿತ್ತು ಸಹಜವಾಗಿ. ಎಲ್ಲ ಕಡೆ ಸರಸ್ವತಿ ಪೂಜೆ ಶಾಲೆಗಳಿಗೆ ಮಾಡಿಲ್ಲ, ಬೇರೆ ಕಡೆ ಎಲ್ಲಾದರೂ ಮಾಡಿದ್ರು. ಆದರೆ ಇಲ್ಲಿ ರಕ್ಷಾ ಅನ್ನೋದೊಂದು ಇರಲಿ ಅಂತ ಮುಖ್ಯ ಗಮನದಲ್ಲಿ ಇಟ್ಕೊಂಡು ಹೋದ ವರ್ಷ ಏನು ಮಾಡಿದ್ರು ಅದನ್ನ ಮಾಡಿ ಸಮಯ ಇದ್ರೆ ಅಂತ ಹೇಳಿದ್ರು. ನಾವು ಅದಕ್ಕೆ ನಾವು ಗೌರವಿಸ್ಬೇಕು. ಯಾಕಂದ್ರೆ ಪದ್ಧತಿಯನ್ನ ಆಚರಣೆ ಮಾಡಿದ್ರೆ ನಾವು ಗೌರವ ಕೊಡ್ಬೇಕು. ಕರೆಕ್ಟಾ? ನನಗೆ ಅವಸರ ಇತ್ತು, ಆಗ್ಲೇ ಹೋಗ್ಬೋದಾಯ್ತು, ನಾನು ಒಂದೆರಡು ಮಂತ್ರ ಹೇಳಿ ಹೋಗ್ಬಿಡ್ಬೋದಾಯ್ತು, ಆದ್ರೆ ಹೋಗ್ಲಿಲ್ಲ. ಅಂದ್ರೆ ಹೋದ ವರ್ಷ ಏನ್ ಮಕ್ಳಿಗೆ ಮಾಡಿದ್ದಾರೆ, ಈ ವರ್ಷ ಬಿಟ್ರೆ ನೀವು ಪ್ರಶ್ನೆ ಮಾಡ್ತೀರಿ. ಆತರ ಮಕ್ಕಳು ಇರ್ತಕ್ಕಂಥ ವಿಶೇಷತೆ, ಈಗಿನ ಮಕ್ಕಳಲ್ಲಿ ವಿಶೇಷತೆ ಏನಂದ್ರೆ ಏನಾದ್ರೂ ನಾವು ಮರೆತ್ರೆ ನೀವು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಹೌದಲ್ವಾ? ಹಾಗಾಗಿ ರಕ್ಷಾ ಅನ್ನೋದು ಏನಿದೆ ಅಂದ್ರೆ ನಿಮ್ಮ ಬಲಗೈ ಕಟ್ಟಿದೆ. ಕರೆಕ್ಟಾ? ಎಲ್ಲರಿಗೂ ಬಲಗೈ ಇದೆ ತಾನೆ? ಒಂದು ಹೂವು ಇದೆ ಮತ್ತು ದಾರ ಇದೆ. ಹೂವಿಗೆ ಆಧಾರ ಯಾವುದಿದೆ? ಶ್ರದ್ಧೆ, ಶ್ರದ್ಧೆ ಮತ್ತು ಸತ್ಯ, ನಡತೆ. ಕರೆಕ್ಟಾ? ಹಾಗಾಗಿ ನಿಮ್ಮ ಕೈ ಕಟ್ಟಿರ್ತಕ್ಕಂಥ ರಕ್ಷಾ ಏನಿದೆ ಅಂತಂತಂದ್ರೆ, ಕೈ ಅಂದ್ರೆ ಮೊದಲು ನಾವು ಕೈಯಿಂದ ಮಾಡ್ತಕ್ಕಂಥ ಯಾವುದೇ ಕೆಲಸ ಆಗ್ಲಿ, ಇದು ನಾನು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ನೋಡ್ಕೊಂಡು ನಿಮ್ ಕೈಯಿಂದ ಮುಟ್ಟಬೇಕು. ಇದು ನನ್ನ ವಸ್ತ, ಪರವಸ್ತ, ಇದು ಒಳ್ಳೇದ ಕೆಟ್ಟದ್ದ, ಇದು ಸ್ವಚ್ಛತನ ಅಶುದ್ಧವಾದ, ಇದು ನಿಮ್ಮ ಗಮನದಲ್ಲಿರ್ಬೇಕು. ಅದಕ್ಕೆ ನಿಮ್ಮ ಕೈ ಎಲ್ಲದಕ್ಕೂ ಮುಂದಕ್ಕೆ ಹೋಗುತ್ತಾನೆ, ಬರೀಲಿಕ್ಕೆ, ಊಟ ಮಾಡ್ಲಿಕ್ಕೆ, ಎಲ್ಲದಕ್ಕೂ ಬಳಸ್ತಿರ್ತಾನೆ. ಅದನ್ನ ಬಳಸ್ಬೇಕಾದ್ರೆ ಯಾವ ರೀತಿ ಬಳಸ್ಬೇಕು ಅನ್ನೋ ವಿಧಾನಕ್ಕೆ ರಕ್ಷೆ ಅಂತಂದ್ರೆ, ಇವತ್ತು ನಿಮ್ಮ ಗುರುಗಳು ಏನ್ ಮಾಡಿದ್ದಾರೆ ಮೇಡಮ್ ಅವರು, ನಮ್ಮ ಮಕ್ಕಳೆಲ್ಲರೂ ಸಹಿತ ಇಲ್ಲಿ ಒಂದು ಟ್ಯೂಷನ್ ಬರ್ತಾರೆ, ಎಲ್ಲಾ ಮಕ್ಕಳು ಸಹಿತ ಒಳ್ಳೇದನ್ನೇ ಅವ್ರ ಕೈಯಿಂದ ಕೆಲಸ ಆಗ್ಲಿ, ಅವ್ರ ಕೈಯಿಂದ ಒಳ್ಳೇದೇ ಈಗೊಂದು ದೇಶಕ್ಕೆ, ಈ ನಾಡಿಗೆ ಕೊಡುಗೆ ಆಗ್ಲಿ ಅಂತ ಸತ್ಪಾತ್ರಕ್ಕೆ ಸಲ್ತಕ್ಕಂಥ ಮಕ್ಕಳಾಗ್ಬೇಕು ನೀವು ಅಂತೇಳಿ ಈ ಕೈಗೆ ರಕ್ಷೆಯನ್ನ ಕಟ್ಟಿದ್ದಾರೆ ಅವರು. ನೀವು ಆಗಸ್ಟ್ ನಲ್ಲಿ ಕಟ್ಟೋ ರಕ್ಷೆ, ಮನೆಯಲ್ಲಿ ಫ್ರೆಂಡ್ಶಿಪ್ ಕಟ್ಟೋ ರಕ್ಷೆ ಬಿಟ್ಬಿಡಿ. ಬಟ್ ಅವರು ಮಾಡತಕ್ಕಂತ ಒಂದೇನಂದ್ರೆ, ನಮ್ಮ ಮಕ್ಕಳೆಲ್ಲರೂ ಸಹಿತ ಕೈಗಳಿಂದ ಒಳ್ಳೆಯದನ್ನೇ ಮುಟ್ಬೇಕು ಅಂತೇಳಿ. ಅದೇ ರೀತಿಯಾಗಿ ಧ್ಯಾನ ಮಾಡ್ಬೇಕಾದ್ರೆ ಮಂತ್ರ ಬಾಯಿಂದ ಅಂದ್ರೆ ಮಾತು ಸಹಿತ, ಎಲ್ಲವೂ ಸಹಿತ ಇನ್ನೊಬ್ಬರ ಯಾರಿಗೂ ಬೇಜಾರಾಗೋ ತರ ಮಾತನ್ನ ನಾವು ಮಾತಾಡಬಾರ್ದು. ಕರೆಕ್ಟಾ? ಇನ್ನೊಬ್ಬರ ಪರ ವಸ್ತುವನ್ನು ಮುಟ್ಟಬಾರ್ದು. ಕರೆಕ್ಟಾ? ಪರ ಜಾಗ ಅಂದ್ರೆ ಕೆಟ್ಟ ಸ್ಥಳಗಳಿಗೆ ನಾವು ಹೋಗ್ಬಾರ್ದು. ಇದು ನಡತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ರೀತಿಯಾಗಿ ಈ ರಕ್ಷಾ ಅನ್ನೋದು ನೀವು ಏನ್ ಕಟ್ಕೊಂಡಿದ್ರಲ್ಲ, ಇಲ್ಲಿ ನಿಮ್ಮ ಮೇಡಮ್ ಅವ್ರು ಏನ್ ಹೇಳ್ಯಾರಲ್ಲ, ನಾವು ಮನೆಗೆ ಹೋದ್ಮೇಲೂ ಸಹಿತ, ಶಾಲೆಗೆ ಹೋದ್ಮೇಲೂ ಸಹಿತ, ಜೀವನದಲ್ಲೂ ಸಹಿತ ಅಳವಡಿಸ್ಕೊಂಡು ಹೋಗ್ತೀವಿ, ನಾವು ಇದಕ್ಕೆ ಬದ್ಧರಾಗಿರ್ತೀವಿ ಅಂತ ನಿಮ್ಮ ಕೈಯನ್ನ ನೀವು ಕೊಟ್ಟಿದ್ದೀರಾ. ನಿಮ್ ಕೈಯನ್ನು ಕೊಟ್ಟಿದ್ದೀರಾ, ನಾವು ಬದ್ಧರಾಗಿರ್ತೀವಿ. ಕರೆಕ್ಟಾ? ಒಬ್ಬರು ಸರ್ಕಾರಿ ನೌಕರಿ ತಗೋಬೇಕಾಗ್ಲಾಗ್ಲಿ, MLA MP ಆಗ್ಬೇಕಾಗ್ಲಿ, ಎಲ್ಲಿ ಮಿಲಿಟರಿ ಹೋಗ್ಬೇಕಾದ್ರೂ ಪ್ರಮಾಣ ಮಾಡಿಸ್ಕೊಂತಾರೆ ಕರೆಕ್ಟಾಗಿ ಇರ್ಬೇಕಂತ. ಕರೆಕ್ಟ್ ಇಲ್ಲ? ಕೋರ್ಟ್ನಲ್ಲಿ ಎಲ್ಲದ್ರಲ್ಲೂ ಆ ಥರ ನೀವಿಲ್ಲಿ ಮೇಡಮ್ ಅವ್ರ ಹತ್ರ ರಕ್ಷಾ ಕಟ್ಕೊಂಡು, ನಾವು ಸತ್ಪಾತ್ರಕ್ಕೆ ಅಂದ್ರೆ ಈ ದೇಶ, ನಿಮ್ಮ ಮನೆತನ ಮೆಚ್ಚುವಂತ ಮಕ್ಕಳಾಗಿರ್ತೀರಂತ ನಿಮ್ಮ ಮನೆಗೆ ಕೀರ್ತಿ,
ದೇಶಕ್ಕೆ ಸತ್ಪಾತ್ರರಾಗಿ ಒಳ್ಳೆ ಪ್ರಜೆಗಳಾಗಿ ಬಾಳ್ತೇವೆ ಅಂತ ಅರ್ಥ. ಹಾಗಾಗಿ ಎಲ್ಲೇ ಹೋದರೂ ಜಾಸ್ತಿ ಏನು ನಿಮಗೆ ಸಂಬಂಧದ ವಿಷಯನ ಮಾತಾಡಬಾರ್ದು, ನಿಮ್ಮ ಸಂಬಂಧದ ವಸ್ತುನ ನೀವು ಮುಟ್ಟಬಾರ್ದು, ಇನ್ನೊಬ್ಬರನ್ನ ಕೇಳದೆ ಇನ್ನೊಬ್ಬರ ವಸ್ತುಗಳನ್ನು ಮುಟ್ಟಬಾರ್ದು, ಇನ್ನೊಬ್ಬರ ಪರ್ಮಿಷನ್ ಇಲ್ಲದೆ ಮುಟ್ಟಬಾರ್ದು. ಹೌದಾ? ಇನ್ನೊಬ್ಬರಿಗೂ ನೋವಾಗೋ ಥರ ಮಾತಾಡಬಾರ್ದು. ಇದರ ವಿಶೇಷತೆ. ಅದಕ್ಕಾಗಿ ನೀವು ಕೈಯಲ್ಲೇನಿದೆ? ಕರಾಗ್ರೆ ವಸತಿ ಲಕ್ಷ್ಮಿ ಹೇಳ್ತೀರಾ ನೀವು? ಯಾರಿಗೆ ಬರುತ್ತೆ? ಹಾಂ, ಯಾರಿದ್ದಾರೆ ಕೈಯಲ್ಲಿ? ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ. ಪ್ರಭಾತೆ ಅಂದ್ರೆ ಏನು? ಲಕ್ಷ್ಮೀ ಸರಸ್ವತಿ ಅದರ. ಪ್ರಭಾತೆ ಯಾರು ಗೊತ್ತಿಲ್ವಾ? ನಿಮ್ಮ ಕೈಗಳು ನೋಡ್ಕೊಟ್ರೆ ಎಲ್ಲರೂ ಒಂದ್ಸರಿ ಎರಡು ಕೈ ಜೋಡಿಸಿ. ಅಲ್ಲ, ಗೌರಿ ಬಂದ್ರು. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನಂ. ಪ್ರಭಾತೆ ಅಂದ್ರೆ ಕರ ಅಂದ್ರೆ ಕೈ, ಪ್ರಭಾತೆ ಸುಪ್ರಭಾತೆ ಯಾವಾಗ ಹೇಳ್ತಾರೆ? ಬೆಳಗ್ಗೆ ತಾನೆ. ಪ್ರಭಾತೆ ಅದ್ರಾಗ ಐತಿಲ್ಲ, ಸುಪ್ರಭಾ, ಪ್ರಭಾತೆ, ಸುಪ್ರಭಾ. ಪ್ರಭಾ ಅಂದ್ರೆ ಬೆಳಗ್ಗೆ, ಸೂರ್ಯೋದಯದ ಅಂದ್ರೆ ನೀವು ಹಾಸಿಗೆಯಿಂದ ಎದ್ದ ತಕ್ಷಣ ನಿಮ್ಮ ಎರಡು ಕೈಗಳು ನೋಡ್ಬೋದು. ಅಂದ್ರೆ ಕೈಯಲ್ಲಿ ಏನೇನಿದೆ ಅಂತ ಹೇಳಿದ್ರೆ ನೀವು ನಿಮ್ಮ ಕೈಯಲ್ಲಿ ಲಕ್ಷ್ಮೀ ಇದಾಳ್ತಾನೆ, ಸರಸ್ವತಿ ಇದಾಳ್ತಾನೆ, ಗೌರಿ ಇದಾಳ್ತಾನೆ. ಅಂದ್ರೆ ಲಕ್ಷ್ಮೀ ಇದಾಳ ಅಂತಂದ್ರೆ ನಿಮ್ಮ ಕೈಯಲ್ಲಿ ಲಕ್ಷ್ಮೀ ಇದಾಳೆ, ನಿಮ್ಮ ಮನೇಲಿ ಲಕ್ಷ್ಮೀ ಇದೆ, ಇನ್ನೊಬ್ರು ಲಕ್ಷ್ಮೀ ನಿಮಗೆ ಬೇಕಾಗಿಲ್ಲ. ಸತ್ಯನಾ? ನಿಮ್ಮ ಕೈಯಲ್ಲಿ ಸರಸ್ವತಿ ಇದಾಳ್ತಾನೆ ಅಂದ್ರೆ ನೀವು ಕಷ್ಟಪಟ್ಟು ಬರೆದು ಓದಿದ್ರೆ ನಿಮಗೆ ಸರಸ್ವತಿ ಅರ್ಥ ತಾಳ್ತಾನೆ, ನಿಮ್ಮ ಕೈಯಲ್ಲಿ ಇದಾಳ್ತಾನೆ. ಇನ್ನೊಬ್ರು ಕಾಪಿ ನೋಡೋದು ಬೇಕಾಗಿಲ್ಲ, ಇನ್ನೊಬ್ರು ಪೆನ್ ಕದಿಯೋದು ಬೇಕಿಲ್ಲ. ನಿಮ್ಮ ಪೆನ್ ಇದೆ ತಾನೆ ಸರಸ್ವತಿ, ನಿಮ್ಮ ಕೈಯಿಂದ ಅಕ್ಷರ ದುಂಡಾಗುತ್ತಾನೆ, ಇನ್ನೊಬ್ರ ಕಡೆಯಿಂದ ನೋಟ್ಸ್ ಬರ್ಸ್ಕೊಳ್ಳೋದು ಬೇಕಾಗಿಲ್ಲ. ಹೌದಾ? ಕರಮೂಲೆ ಸ್ಥಿತ ಗೌರಿ, ನಿಮ್ಮಲ್ಲಿ ಶಕ್ತಿ ಇದೆ ತಾನೆ, ನಿಮ್ಮ ಕಾಲಿಂದ ನೀವು ಓಡಾಡ್ತಿರ್ತಾನೆ, ನಿಮ್ಮ ಕೈಯಿಂದ ನೀವು ಊಟ ಬಡಿಸ್ಕೊಂಡು ಊಟ ಮಾಡ್ಬೋದು ತಾನೆ. ಅಮ್ಮ ಇಲ್ಲೇ ತಮ್ಮನಿ, ನೀವು IAS ಅಧಿಕಾರ ಆಗಿಲ್ಲ ಇನ್ನು. ಅಲ್ಲ, ತಾಯಿಗೆ ಎಷ್ಟು ದೊಡ್ಡರಾದ್ರೂ ಮಗುನೇ, ಆದ್ರೂ ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು. ಎಲ್ಲವೂ ಅಮ್ಮ ನಿಮ್ಗಾಗೆ ತ್ಯಾಗ ಮಾಡಿದಾಳೆ. ಮನೆಯಲ್ಲಿ ಎಲ್ಲರಿಗೂ ಬೇಜಾರವರಂಗೆ ಮಾಡಬಾರ್ದು. ಅಪ್ಪ ಅಮ್ಮನಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಅಪ್ಪ ಅಮ್ಮಗೆ ಹೆಲ್ಪ್ ಆಗ್ಬೋದಲ್ಲ ಮನೆ ಕೆಲಸದಲ್ಲಿ. ಇಲ್ಲ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಸಾಕು, ಹೆಲ್ಪ್ ಆಗೋದ್ ಕಡೆ. ಕರೆಕ್ಟಾ? ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನ ಅಂದ್ರೆ ಬೆಳಗ್ಗೆ ನೀವು ನೋಡ್ಕೊಂತ ಕೈಯಲ್ಲೇ ಲಕ್ಷ್ಮೀ ಸರಸ್ವತಿ ಗೌರಿ ಇದಾರ. ಇಂಥ ನಿಮ್ಮ ಕೈಯಲ್ಲಿ ವಾಸವಾಗಿರ್ತಕ್ಕಂಥ ಲಕ್ಷ್ಮೀ ಸರಸ್ವತಿ ಗೌರಿಗೆ ಈ ಕೈಯಿಂದ ನೀವು ಕೆಟ್ಟದ್ದು ಮಾಡಿದ್ರೆ ಅವ್ರಿಗೆಲ್ಲರಿಗೂ ಅಪಮಾನ ಮಾಡಿದಂಗ. ಅವ್ರಿಗೆ ಅಪಮಾನ ದೇವರಿಗೆ ನಾವು ಮಾಡಿದ್ರೆ ನಮಗೆ ಅಪಮಾನ ಆಗುತ್ತೆ ತಾನೆ. ನಾವು ದೇವರಿಗೆ ಅಪಮಾನ ಮಾಡಿದ್ರೆ ನಮ್ಗಾಗಲ್ಲ, ಸಹಜವಾದ ಮನುಷ್ಯರು ನಾವು. ಅವಾಗ ನಮ್ಮನ್ನು ಕೆಟ್ಟ ದೇವರಿಗೆ ನಾವು ಇಷ್ಟು ದೇವರಿರ್ತಕ್ಕಂಥ ಕೈಯಿಂದ ಕೆಟ್ಟದ್ದು ಮಾಡಿದ್ರೆ ಹೇಗೆ? ಅದಕ್ಕೆ ನಮ್ಮ ಕೈಯಿಂದ ನಾವು ಕೆಟ್ಟದ್ದನ್ನ ಮಾಡಬಾರದು. ಕರೆಕ್ಟಾ? ಇದನ್ನ ಪಾಲನೆ ಮಾಡ್ತೀರಾ? ಭದ್ರಾಗಿರ್ತೀರಾ? ಕೈಗೆ ಕಂಕಣ ಕಟ್ಕೊಂಡಿರಲ್ಲ, ಒಳ್ಳೆ ರೀತಿ ಬಳಸ್ತಿರಲ್ಲ, ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಿರಲ್ಲ. ನಿಮ್ ಫ್ರೆಂಡ್ ಎಲ್ಲ ಹೋಗ್ತಾ ಇದ್ದೀರಾ? ನೀವು ಎಲ್ಲ ಹೋಗ್ತಾ ಇದ್ದೀರಾ, ಮಾರ್ಗ ಮಧ್ಯೆ ಒಂದ್ ಸಣ್ಣ ಗುಂಡಿ ಇದೆ, ನೀವು 5-6 ಜನ ಸ್ನೇಹಿತರು ಹೋಗ್ತಾರೆ, ಒಬ್ರು ಬಿದ್ರು, ಅವ್ರು ಬಿದ್ದ ಅಂತ ನಗ್ತೀರಾ, ಬೇಗ ಕೈ ಕೊಟ್ಟು ಎಬ್ಬಿಸ್ತೀರಾ? ದಟ್ಸ್ ರೈಟ್. ಸಾಕಾ ಇಷ್ಟ? ಇನ್ನ ಹೇಳ್ಬೇಕಾ? ಸಾಕಲ್ಲ? ಬನ್ನಿ ಒಳಗೆ ಪೂಜೆ ಮಾಡಿಸೋಣ. ಒಂದ್ ನಿಮಿಷ ಅಲ್ಲೇ ಕುತ್ಕೊಳ್ರಿ, ಎಲ್ಲರಿಗೂ ಒಳಗಡೆ ಜಾಗ ಇಡ್ಸೋದಿಲ್ಲ, ಹಂಗಾಗಿ ಇಲ್ಲಿಂದನೇ ನೋಡ್ರಿ, ಎಲ್ಲ ಪೂಜೆ ಕಾಣಿಸ್ತೈತೆ. ಅರ್ಥ ಆಯ್ತು? ಹಂಗೆ ತಿರ್ಕೊಂಡು ಕುಂದ್ರಿ, ಕಾಣಿಸ್ತೈತೆ. ನೀವೊಂದೇ ಸ್ವಲ್ಪ ಈ ಕಡೆ ಬರ್ರಿ. ಇಷ್ಟೊತ್ತು ಸುಮ್ಮನೆ ಇದ್ದೀರಿ, ಇನ್ ಸ್ವಲ್ಪ ಹೊತ್ತು ಸುಮ್ಮನೆ ಇರಿ. ಶ್ರೀಮನ್ ಮಹಾಗಣಪತಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯೈ ನಮೋ ನಮಃ. ಮಹಾಸರಸ್ವತ್ಯೈ ನಮೋ ನಮಃ. ಓಂ ಕುಂಕುಮಂ ಕಾಂಚನಂ ದಿವ್ಯಂ ಕಾಮನ್ನೇ ಕಾಮಸಂಭವಂ ಕುಂಕುಮೇನಾಚಿತಂ ಶಂವದ ಶಾಂತಿಂ ಪ್ರಯಚ್ಛಮೇ. ಶ್ರೀ ಮಹಾಗಣಪತೇ ನಮಃ. ಮಹಾಸರಸ್ವತ್ಯೈ ನಮಃ. ಕುಂಕುಮಂ ಸಮರ್ಪಯಾಮಿ, ಹರಿದ್ರಚೂರ್ಣಂ ಸಮರ್ಪಯಾಮಿ. ನೀವು ಬಂದಿದ್ದು ಮಾತ್ರ ಈಗ ಎಷ್ಟು ಮಾಡ್ಬೇಕು? 21 ನೀವು ಯಾಕೆ ನನಗೆ ಮಾಡ್ತಾ ಆಮೇಲೆ ಕಾಯಿ ಹೊಡೆದ ಮಂಗಾರ
ಮಾ ಇಲ್ಲಿ ನೋಡ್ರಿ ದಯಮಾಡಿ ಗಲಾಟೆ ಮಾಡ್ಬೇಡಿ ಎಲ್ರಿಗೂ ಕಾಣಿಸ್ತಾ ಇತ್ತಲ್ಲ. ಓಂ ಸರಸ್ವತ್ಯೈ ನಮಃ ಹೇಳಿ. ನಾವಲ್ಲಿ ಹೇಳಿದ್ರೆ ನೀವು ಹೇಳ್ಬೇಕು, ಸರಿನಾ? ಅತಃ ಶ್ರೀಂ ಸರಸ್ವತಿ ಅಷ್ಟೋತ್ತರಶತನಾಮಾವಳಿ ಪೂಜಾಂಚ ಪ್ರಾರಂಭಂ ಕರಿಷ್ಯಾಮಃ. ಓಂ ಸರಸ್ವತ್ಯೈ ನಮಃ. ಓಂ ಮಹಾಭದ್ರಾಯೈ ನಮಃ. ಓಂ ಮಹಾಮಾಯಾಯೈ ನಮಃ. ಓಂ ವರಪ್ರದಾಯೈ ನಮಃ. ಓಂ ಪದ್ಮನಿಲಯಾಯೈ ನಮಃ. ಓಂ ಶ್ರೀಪ್ರದಾಯೈ ನಮಃ. ಓಂ ಪದ್ಮಾಕ್ಷೈ ನಮಃ. ಓಂ ಪದ್ಮವಕ್ತ್ರಾಯೈ ನಮಃ. ಓಂ ಶಿವಾನುಜಾಯೈ ನಮಃ. ಓಂ ಪುಸ್ತಕಹಸ್ತಾಯೈ ನಮಃ. ಓಂ ಪುಸ್ತಕಪ್ರದೇ ನಮಃ. ಓಂ ಜ್ಞಾನಮುದ್ರಾಯೈ ನಮಃ. ಓಂ ರಮಾಯೈ ನಮಃ. ಓಂ ಪಾರಾಯೈ ನಮಃ. ಓಂ ಜ್ಞಾನರೂಪಿಣ್ಯೈ ನಮಃ. ಓಂ ಮಹಾವಿದ್ಯಾಯೈ ನಮಃ. ಓಂ ಮಹಾಶ್ರಯಾಯೈ ನಮಃ. ಓಂ ಮಹಾಭೋಗಾಯೈ ನಮಃ. ಓಂ ಮಹಾಭುಜಾಯೈ ನಮಃ. ಓಂ ಮಹೋತ್ಸವಾಯೈ ನಮಃ. ಓಂ ಸುರವಂದಿತಾಯೈ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ಎಡವನ್ನು ಕೆಡಿಸ್ಬಿಟ್ರಿ ಅಲ್ಲಿ ಗಣಪತಿಗೆ ಈ ಕಡೆ ಈ ಬಳಿಗೆ ಎರಡು ಕಾಯಿ ಬಿಡೋದು, ಕಾಯಿ ಬಿಡೋದು ಅಂತ ಹೊಡ್ದು ಎಡವನ್ನು ಕೆಡಿಸ್ಬಿಟ್ರಿ. ಬುಕ್ಸ್ ಇವೇನ ಪೂಜೆ ಮಾಡವು ಜ್ಞಾನ ಸರಸ್ವತಿ ನಮೋ ನಮಃ. ಪುಸ್ತಕ ಸರಸ್ವತಿ ನಮೋ ನಮಃ. ಶುದ್ಧೋದಕೇನ ಸ್ನಾಪಯಾಮಿ. पुष्पं पुष्पवान् प्रजावान् पशुमान् भवति. ओ सत्यं दरदेन परिचिञ्चामि. अमृतमस्तु अमृतो प्रणमति. पूर्वाभूषणं दत्त्वा नारीकेरफलनैवेद्यं निवेदयामि. नारीकेरफलनैवेद्यं यो योनः प्रचोदयात् सत्यं तुरतेन परिचिञ्चामृतमस्तु पूर्वाभूषणं दत्त्वा ಶ್ರೀ ಸಾಂಬಾಯ ನಮೋ ನಮಃ. ಶ್ರೀ ಮಹಾಗಣಾಧಿಪತಿ ನಮಃ. ಗಣಪತೇ ನಮೋ ಗಣಪತೇ ನಮೋ ನಮಃ. ಸೊ ಈ ರೀತಿ ಇತ್ತು ವೀಕ್ಷಕರೇ. ನೋಡಿದ್ರಲ್ಲ, ಎಲ್ಲದರಲ್ಲೂ ಪ್ರತಿ ದೃಶ್ಯದಲ್ಲೂ ಪೂಜೆನ ನಾವು ಯಾವ ರೀತಿ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋದನ್ನ. ಸೊ ಕೊನೆಯದಾಗಿ ನೈವೇದ್ಯನ ಸಮರ್ಪಣೆ ಮಾಡಿ ಎಲ್ಲ ಆರತಿಯನ್ನ ಮಾಡಿ ಪೋಷಕರೊಂದಿಗೆ ನಾನು ಆರತಿಯನ್ನು ಸಹಿತ ಮಾಡಿದೆ. ವೀಕ್ಷಕರೇ, ಇಲ್ಲಿ ಮಕ್ಕಳು ತಮಗೆ ಇಷ್ಟವಾದ ಹಾಗೂ ಕಷ್ಟವಾದ ಪುಸ್ತಕಗಳನ್ನು ತಂದಿಟ್ಟಿದ್ರು ಪೂಜೆಗೆ. ಪೂಜೆ ಮಾಡಿದಂತಹ ಗಣೇಶನ್ನ ಅಲ್ಲೇ ಕೆಳಗಡೆ ಇಟ್ಬಿಟ್ಟು ಅದನ್ನ ಎಲ್ಲ ಸರಸ್ವತಿ ಜೊತೆಗೆ ಹಾಗೂ ವಿಘ್ನೇಶ್ವರ ಜೊತೆಗೆ ಎಲ್ಲ ದೇವರನ್ನು ನಾವು ಆರತಿಯನ್ನು ಮಾಡಲಾಗಿದೆ. ಹೀಗಾಗಿ ಗಣೇಶನ್ ಒಂದು ಹೇಳಿದ್ ನಾನು, ನೀವು ದೇವಿ ನೀವು ಹೇಳ್ಬೇಕು ಬಂತ ಎಲ್ಲರಿಗೂ ಹೂವು ಅಕ್ಷತೆ ಇಲ್ಲ ಆಮೇಲೆ ಬಂದು ಹಾಕಿ ಮಕ್ಕಳು ಇಲ್ಲಿ ಇರೋದಕ್ಕೆಲ್ಲ ಕೊಟ್ಬಿಟ್ರಿ. ಮಕ್ಳಿಗೆ ನಾವೇ ಕೈ ಕೊಟ್ಟು ಅರ್ಶನ ಇಟ್ಕೊಂಡು ಎಲ್ಲದು ಮಾಡೋದು ಮಾಡ್ತಾರೆ. ತಕ್ಷಣ ಇನ್ನೊಬ್ರು ಜನ ಮೇಲೆ ಹಾಕೋದು ಊರಾಟ ಹಂಗೆ ಹಚ್ಕೊಳ್ರಿ. ಗಜಮುಖ ಗಣಪತಿ ಗಾರುತಿ ನಿಮಗೆ ಪರಿಮಳ ಕರ್ಪೂರದಾರುತಿ. ಗಜಮುಖ ಗಣಪತಿ ಗಾರುತಿ ನಿಮಗೆ ಪರಿಮಳ ಕರ್ಪೂರದಾರುತಿ. ವಿದ್ಯೆಗೆ ದಾತ ಸದ್ಗುರುನಾಥ. ವಿದ್ಯೆಗೆ ದಾತ ಸದ್ಗುರುನಾಥ. ಬುದ್ಧಿಯ ಕೊಡು ಯಮಗೆ ವಿಘ್ನೇಶ್ವರನೇ.
ಬುದ್ಧಿಯ ಕೊಡು ಯಮಗೆ ವಿಘ್ನೇಶ್ವರನೇ ಗಜಮುಖ ಗಣಪತಿ ಗಾರುತಿ ನಿಮಗೆ ಪರಿಮಳ ಕರ್ಪೂರದಾರುತಿ ಪಾರ್ವತಿ ಪುತ್ರಗೆ ಪರಮ ಪವಿತ್ರಗೆ ಪಾರ್ವತಿ ಪುತ್ರಗೆ ಪರಮ ಪವಿತ್ರಗೆ ಪಾಶಾಂಕುಶಧರಂ ವಿಘ್ನೇಶ್ವರನಿಗೆ ಪಾಶಾಂಕುಶಧರಂ ವಿಘ್ನೇಶ್ವರನಿಗೆ ಗಜಮುಖ ಗಣಪತಿ ಗಾರುತಿ ನಿಮಗೆ ಪರಿಮಳ ಕರ್ಪೂರದಾರುತಿ ನಿಮಗೆ ಪರಿಮಳ ಕರ್ಪೂರದಾರುತಿ ನೀವು ಶಾರದಾ ದೇವತೆ ಹೇಳ್ರಿ ಇಲ್ಲ ಇಲ್ಲ ಲಕ್ಷ್ಮೀದ ಗೌರಿದ್ ಬರುತ್ತೆ ಸರಸ್ವತಿ ಹೇಳಿ ಹೇಳಿ ಚೆನ್ನಾಗಿ ಹೇಳಿ हरहरम्भं करिष्यामि सिद्धिर्भवतु मे दधाम् सर्वमङ्गलमाङ्गल्ये दिवे तदवार्तकालिके शरण्ये त्र्यम्बके गौरी नारायणे नमोऽस्तुते यस्य वो नामरूपाभ्यां या देवी सर्वमङ्गला तयोः संस्मरात् पुंसां सर्वतो जयमङ्गलम् साम्भवे नमः पार्वतीपति शिव हर हर महादेव बोलो विघ्नेश्वर महाराज की जय सरस्वती माता की साम्भवे नमः पार्वतीपति शिव हर हर महादेव सर्वे जना सुखिनो भवन्तु समस्त सन्मङ्गलानि भवन्तु ओम तत्तत् शान्ति शान्ति शान्तिः ನೋಡಲೆರಡು ಕಣ್ಣು ಸಾಲದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ಸಾಲದಮ್ಮ ಏನ್ ಮಾಡಲ್ಲ. ಆರತಿಯನ್ನ ಮಾಡಿದ್ವಿ ವೀಕ್ಷಕರೇ. ಪೂಜೆ ಮಾಡಿ ತಂದಂತಹ ಗಣೇಶನನ್ನ ಇಲ್ಲಿ ಇರಿಸಲಾಯಿತು. ಹಾಗೆ ಅಮ್ಮನೂ ಒಂದು ಸರಸ್ವತಿ ದೇವಿ ಹಾಡಿ ಪೂಜೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ನೆರವೇರಿಸಿದ್ವಿ. ಹಾಗೆ ಪ್ರತಿಯೊಬ್ಬ ಮಗುನು ಒಳಗಡೆ ಬಂದು ಅಕ್ಷತೆ ಹಾಕಿ ಆರತಿಯನ್ನ ತಗೊತಾ ಇತ್ತು. ಎಲ್ಲ ವಿದ್ಯಾರ್ಥಿನಿಯರ ಕೈಯಲ್ಲಿ ಇಂಡಿವಿಜುವಲ್ ಆಗಿ ಪೂಜೆ ಮಾಡಿಸ್ತಕ್ಕಂಥದ್ದು ಪ್ರತಿ ವರ್ಷ ನಡೆದುಕೊಂಡು ಬಂದಂಥದ್ದು. ಆ ಸರಸ್ವತಿ ದೇವಿಯ ಕೃಪೆಯು ಪ್ರತಿಯೊಬ್ಬ ಮಗುವಿನ ಮೇಲೆ ಇರಬೇಕು ಅಂತೇಳಿ ಅನ್ಕೊಂತೀನಿ ವೀಕ್ಷಕರೇ. ಸೊ ಎಲ್ಲರೂ ಪೂಜೆಯನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ನಮಸ್ಕಾರ ಮಾಡ್ತಾನೆ ಇದ್ರು. ಈಗ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರನ್ನ ಬಿಟ್ಟು ಅಕ್ಷತೆ ಮತ್ತು ಹೂವು ಹಾಕಿಸಿ ನಮಸ್ಕರಿಸಿದ್ರು. ಕೊನೆಯದಾಗಿ ಹಾಗೂ ನಾವು ಮಾಡಿರ್ತಕ್ಕಂತಹ ನೈವೇದ್ಯ ಮಾಡಿದ ನಂತರ ದೇವರಿಗೆ ಅರ್ಪಿಸಿದ ನಂತರ ಆ ಪ್ರಸಾದವನ್ನು ಎಲ್ಲ ಮಕ್ಕಳಿಗೆ ಹಾಗೂ ಪಾಲಕರಿಗೆ ಕೊಡಲಾಯಿತು ವೀಕ್ಷಕರೇ. ಸೊ ಇದಿಷ್ಟು ಈ ಒಂದು ವಸಂತ ಪಂಚಮಿಯ ವಿಶೇಷ ಅಂತಲೇ ಹೇಳ್ಬೋದು ವೀಕ್ಷಕರೇ. ಪ್ರತಿ ವರ್ಷವೂ ಈ ವಸಂತ ಪಂಚಮಿಯ ದಿನ
ಎಲ್ಲರಿಗೂ ಶುಭವಾಗಲಿ. ಆ ಸರಸ್ವತಿ ದೇವಿಯ ಕೃಪೆ ಎಲ್ಲ ಭಕ್ತರ ಮೇಲೆ, ಎಲ್ಲ ವಿದ್ಯಾರ್ಥಿನಿಯರ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ. ಈ ಒಂದು ವಿಡಿಯೋನ ತಾವು ಸಂಪೂರ್ಣವಾಗಿ ನೋಡಿದ್ದೀರಿ. ಏನನ್ನಿಸ್ತು ಹಾಗೂ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ತಮ್ಮ ಕಮೆಂಟ್ಗಳ ಮೂಲಕ ತಿಳಿಸಿ ವೀಕ್ಷಕರೇ. ಹಾಗೂ ಸಂಪೂರ್ಣ ವಿಡಿಯೋವನ್ನು ತಾವು ನೋಡಿರಾ ಅಂತೇಳಿ ನಾನು ಭಾವಿಸ್ತಿದ್ದೀನಿ. ಹಾಗೂ ಇನ್ನು ಏನಾದರೂ ಹೆಚ್ಚಿಗೆ ಮಾಡೋತಕ್ಕಂಥದ್ದು, ನೀವು ಯಾವ ರೀತಿ ಪೂಜೆಗಳನ್ನ ಆಚರಿಸ್ತೀರಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ವೀಕ್ಷಕರೇ. ಮುಂದೆ ಮತ್ತೆ ಒಂದು ಬೇರೆ ತರಹದ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಮತ್ತೆ ನನ್ನ ಒಂದು ಅನಿಸಿಕೆಗಳನ್ನು ನಿಮ್ಮ ಹತ್ರ ಹಂಚ್ಕೊತೀನಿ ವೀಕ್ಷಕರೇ. ಅಲ್ಲಿವರೆಗೂ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಸೈಲೆಂಟಾಗಿ ಕೂತ್ಕೊಂಡ್ರೆ ಪ್ರಸಾದ ಬರ್ತೈತೆ ನೋಡಿ, ಇಲ್ಲಾಂದ್ರೆ ಪ್ರಸಾದ ಬರಲ್ಲ. ಪ್ರಸಾದ ಬೇಕಾ ಬೇಡ? ಭಾರ್ಗವ್, ವಿವೇಕ್, ಪಾಪ ವಿವೇಕ್, ಹರ್ಷ, ಇಲ್ಲಿ ಬಾ. ಜಲ್ದಿ ಹಾಕಿ. ಮೊಬೈಲ್ ಕ್ಲೋಸ್ ಮಾಡ್ರಿ. ಪ್ರಸಾದ ಬರ್ತದೆ, ತಿನ್ರಿ ನೀಟಾಗಿ. ಹಾಕಿ ಹೋಗ್ರಿ. ಗಂಟ ಮಾಡ್ತೀವಿ. ನಂದು ಒಂದು ಸಿಟಿ ಬರಲೇ ಕೂತ್ಕೊಂಡೆ.